यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಹೋಗ್ಲಿ ಪಾಪ ಈಗ ಬಿಜೆಪಿ ಅವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSS ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ. ಅವರು ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನ್ಗಳಿರಲಿ, ಕ್ರಿಶ್ಚಿಯನ್ಗಳಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ರಾಜ್ಯ ಬಿಜೆಪಿ ನಾಯಕರು ಅಶೋಕ್ ವಿಜಯೇಂದ್ರ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ. ಕೇಂದ್ರದಲ್ಲಿ ಚಳುವಳಿ, ರೈತರ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗ ಎಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾಕೆ ಅಲ್ಲಿ ಮಾಡಲಿಲ್ಲ? ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ, ತೋರ್ಸೋದೇ ಇಲ್ಲ. ಈಗ ಹೋಗ್ಲಿ ಪಾಪ ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSS ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ. ಅವರು ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನ್ಗಳಿರಲಿ, ಕ್ರಿಶ್ಚಿಯನ್ಗಳಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ರಾಜ್ಯ ಬಿಜೆಪಿ ನಾಯಕರು ಅಶೋಕ್ ವಿಜಯೇಂದ್ರ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ. ಕೇಂದ್ರದಲ್ಲಿ ಚಳುವಳಿ, ರೈತರ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ರಲ್ಲ, ಆಗ ಎಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾಕೆ ಅಲ್ಲಿ ಮಾಡಲಿಲ್ಲ? ಇಲ್ಲಿ
ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ, ತೋರಿಸೋದೇ ಇಲ್ಲ ಇವನ್ನ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।